ಹೆಲೋ ಆಲ್, ನಮಸ್ತೆ ಎಲ್ಲರಿಗೂ. ಎಷ್ಟೋ ಸಲ ಈ ಕೆಲಸ ಮಾಡ್ತಾ ಮಾಡ್ತಾ ಸ್ಟ್ರೆಸ್ ಜಾಸ್ತಿ ಆದಾಗ ಮನಸ್ಸಿಗೆ ಮನಃಶಾಂತಿ ಬೇಕು ಅನಿಸ್ದಾಗೆಲ್ಲ ಈ ಸಿಟಿ ಲೈಫ್ ವರ್ಕ್ ಎಲ್ಲ ಬಿಟ್ಟು ಕಾಮ್ ಆಗಿರೋ ನೇಚರ್ನಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಎಲ್ಲರೂ ಒಂದ್ಸಲನಾದ್ರೂ ಅನ್ಕೋತಿರ್ತೀವಿ. ಹೆಲ್ದಿ ಆಗಿರೋಕೆ ಬರೀ ಫಿಸಿಕಲ್ ಹೆಲ್ತ್ ಅಷ್ಟೇ ಮುಖ್ಯ ಆಗಲ್ಲ, ಮೆಂಟಲ್ ಹೆಲ್ತ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಫಿಸಿಕಲ್ ಹೆಲ್ತ್ ನಾವು ಮಾಡೋ ಎಕ್ಸರ್ಸೈಸ್, ಡಯಟ್ ಮೇಲೆ ಡಿಪೆಂಡ್ ಆಗಿದ್ರೆ ಮೆಂಟಲ್ ಹೆಲ್ತ್ ನ ಮೆಡಿಟೇಷನ್ ಇಂದ ಹೆಲ್ದಿಯಾಗಿ ಇಟ್ಕೋಬಹುದು. ಅಷ್ಟೇ ಅಲ್ಲದೆ ನಮ್ಮ ಮೈಂಡ್ನ ಪಾಸಿಟಿವ್ ವಿಷಯಗಳ ಬಗ್ಗೆ ಥಿಂಕ್ ಮಾಡೋ ಥರ ಕಂಟ್ರೋಲ್ ಮಾಡ್ಬೋದು. ಇಷ್ಟೆಲ್ಲ ಹೇಳೋಕೆ ಒಂದು ರೀಸನ್ ಡೆಫಿನೆಟ್ಲಿ ಇದೆ. ಇವತ್ತು ನಾವು ಹೋಗ್ತಿರೋ ಜಾಗಕ್ಕೆ ಇದೆಲ್ಲ ಕನೆಕ್ಟ್ ಆಗುತ್ತೆ. ಆ ಜಾಗ ಯಾವುದು ಅಂದರೆ ಇದೆ ನೋಡಿ, ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್. ಈ ಪ್ಲೇಸ್ ಇರೋದು ಕನಕಾಪುರ ರೋಡ್, ಬ್ಯಾಂಗ್ಳೂರ್ ಮೆಜೆಸ್ಟಿಕ್ ಇಂದ ಸುಮಾರು 40 ಕಿಲೋಮೀಟರ್ಸ್ ದೂರದಲ್ಲಿದೆ. ಈ ಪ್ಲೇಸ್ ಎಂಟ್ರಿ ಹಾಕ್ತಿದ್ದ ಹಾಗೇನೆ ಏನೋ ಒಂಥರ ನೆಮ್ಮದಿ ಅನ್ಸುತ್ತೆ. ತುಂಬಾ ಪ್ರಶಾಂತವಾಗಿದೆ ಇಲ್ಲಿನ ವಾತಾವರಣ. ಎಂಟ್ರಿ ಹಾಕ್ತಿದ್ದ ಹಾಗೇನೆ ಮೊದಲಿಗೆ ನಮ್ಗೆ ಕಾಣಿಸೋದು ಧ್ಯಾನದ ಮಹತ್ವವನ್ನ ಜಗತ್ತಿಗೆ ಸಾರಿದ ಗೌತಮ ಬುದ್ಧನ ಸುಂದರವಾದ ಪ್ರತಿಮೆ. ಈ ಜಾಗದ ವಿಶೇಷತೆ ಏನು ಅಂದ್ರೆ 28 ಎಕರ್ ಕ್ಯಾಂಪಸ್ ನ ಬರೀ ಧ್ಯಾನಕ್ಕೋಸ್ಕರ ನಿರ್ಮಿಸಲಾಗಿದೆ. ಒಂದೇ ಟೈಮ್ಗೆ 5,000 ಜನ ಕೂತು ಧ್ಯಾನ ಮಾಡೋ ಅಂತ ಪಿರಮಿಡ್ ರಚನೆಯ ಧ್ಯಾನ ಕೇಂದ್ರ ಇಲ್ಲಿನ ಮೇನ್ ಅಟ್ರಾಕ್ಷನ್. ಇದು ವಿಶ್ವಕ್ಕೆ ಅತಿ ದೊಡ್ಡ ಧ್ಯಾನದ ಪಿರಮಿಡ್ ಅನ್ಸ್ಕೊಂಡಿದೆ. ಗುರು ಬ್ರಹ್ಮಶ್ರೀ ಪತ್ರಿಜಿ ಅವರು 2007ರಲ್ಲಿ ಇದನ್ನ ಸ್ಥಾಪಿಸಿರುತ್ತಾರೆ. ಈ ಜಾಗಕ್ಕೆ ಯಾವುದೇ ಎಂಟ್ರಿ ಫೀ ಇಲ್ಲ. ಇಷ್ಟು ಒಳ್ಳೆ ಜಾಗಕ್ಕೆ ಎಂಟ್ರಿ ಫೀ ಇಲ್ಲದೆ ಇರೋದು ಒಂದು ಖುಷಿ ವಿಷಯ. ಪಿರಮಿಡ್ ಒಳಗಡೆ ಫುಟ್ವೇರ್ ಹಾಕೊಂಡು ಹೋಗೋ ಆಗಿಲ್ಲ, ಅದನ್ನ ಬಿಡೋಕೆ ಅದ್ರ ಪಕ್ಕನೇ ವ್ಯವಸ್ಥೆ ಇದೆ. ಇಲ್ಲಿ ಬಿಟ್ಟು ಒಳಗಡೆ ಹೋಗ್ಬೇಕು. ಪಿರಮಿಡ್ ಒಳಗಡೆ ಹೋಗೋಕ್ಕೂ ಮುಂಚೆ ಹೇಗೆ ಮೆಡಿಟೇಷನ್ ಮಾಡ್ಬೇಕಂತ ಎಜುಕೇಟ್ ಮಾಡ್ತಾರೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಇರುತ್ತೋ ಅದೇ ಲ್ಯಾಂಗ್ವೇಜ್ ನಲ್ಲಿ ಹೇಳ್ಕೊಡ್ತಾರೆ. ಇಲ್ಲಿ ಮೇನ್ ಆಗಿ ಆನಾ ಪಾನ ಸತಿ ಧ್ಯಾನದ ಬಗ್ಗೆ ತಿಳಿಸ್ತಾರೆ. ಆನಾ ಅಂದ್ರೆ ಇನ್ ಬ್ರೆತ್, ಪಾನ ಅಂದ್ರೆ ಔಟ್ ಬ್ರೆತ್, ಸತಿ ಅಂದ್ರೆ ಒಬ್ಬರಾಗಿ. ನಮ್ ಬಾಡಿನ ರಿಲ್ಯಾಕ್ಸ್ ಮಾಡಿ ಕೈಗಳನ್ನ ಜೋಡಿಸಿ ಕಣ್ಮುಚ್ಕೊಂಡು ಬರೀ ನಮ್ ಉಸಿರಾಟದ ಮೇಲೆ ನಮ್ ಕಾನ್ಸಂಟ್ರೇಷನ್ ಇಟ್ಕೋಬೇಕು. ಯಾವುದೇ ಜಪ ಮಾಡೋ ಹಾಗಿಲ್ಲ, ಹಾಗೂ ಯಾವುದೇ ದೇವರನ್ನ ನೆನೆಸ್ಕೊಳ್ದೆ ಧ್ಯಾನ ಮಾಡೋದನ್ನ ಇಲ್ಲಿ ಹೇಳ್ಕೊಡ್ತಾರೆ. ಧ್ಯಾನದ ಮೂಲಕ ಮನಸ್ಸನ್ನ ಖುಷಿಯಾಗಿ ಇಟ್ಕೋಬಹುದು ಅಂತ ಸುಮಾರು 2500 ವರ್ಷಗಳ ಹಿಂದೆನೆ ಗೌತಮ ಬುದ್ಧ ಅವರು ಈ ಆನಾ ಪಾನ ಸತಿ ಬಗ್ಗೆ ಪಾಳಿ ಭಾಷೆಯಲ್ಲಿ ಬೋಧನೆ ಮಾಡಿರ್ತಾರೆ. ತುಂಬ ಹೊತ್ತು ಧ್ಯಾನ ಮಾಡಿ ಹೊರಗಡೆ ಬಂದಾಗ ನಮಗೆ ಸಿಗೋದು ಇಲ್ಲಿನ ಲೈಬ್ರರಿ. ಇಲ್ಲಿ ಧ್ಯಾನದ ರಿಲೇಟೆಡ್ ಬುಕ್ಸ್ ಸಿಗುತ್ತೆ, ಹಾಗೆ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಮತ್ತು ಮಕ್ಕಳಿಗೆ ಇಷ್ಟ ಆಗೋ ಟಾಯ್ಸ್, ಬುದ್ಧ ಹಾಗೂ ಆದಿಯೋಗಿ ಐಡಲ್ಸ್ ಎಲ್ಲನೂ ಸಿಗುತ್ತೆ. ಇಂಟ್ರೆಸ್ಟ್ ಇದ್ದವರು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಲೈಬ್ರರಿಯಿಂದ ಹೊರಗಡೆ ಬರ್ತಿದ್ದ ಹಾಗೆ ನಮಗೆ ಸಿಗೋದು ಬ್ಯೂಟಿಫುಲ್ ಬ್ರಿಡ್ಜ್. ಇದಂತೂ ಫೋಟೋಶೂಟ್ಗೆ ಪರ್ಫೆಕ್ಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. ನಾನಂತೂ ಸಿಕ್ಕಾಪಟ್ಟೆ ಫೋಟೋಸ್ ತೆಗೆಸ್ಕೊಂಡೆ ಈ ಪರ್ಟಿಕ್ಯುಲರ್ ಪ್ಲೇಸ್ನಲ್ಲಿ. ಇಲ್ಲಿನ ವ್ಯೂ ನೋಡ್ತಿದ್ರೆ ನಿಜಕ್ಕೂ ಬೇರೆ ಲೋಕಕ್ಕೆ ಬಂದಿದ್ದೀವೇನೋ ಅನಿಸ್ತು. ಅಷ್ಟು ಚೆನ್ನಾಗಿದೆ ಈ ಪ್ಲೇಸ್. ಅಷ್ಟೇ ಅಲ್ಲದೆ ಇಲ್ಲಿ ಅಡ್ವೆಂಚರಸ್ ಆಕ್ಟಿವಿಟೀಸ್ ಕೂಡ ಇದೆ. ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡ್ಬೋದು. ಅಲ್ಲಿಂದ ನೆಕ್ಸ್ಟ್ ನಾನು ಹೋಗಿದ್ದು ಗೋಶಾಲೆ. ಇದೇ ನೋಡಿ ಇಲ್ಲಿನ ಗೋಶಾಲೆ. ಗೋಮಾತೆನ ದೇವರು ಅಂತ ಪೂಜೆ ಮಾಡೋ ನಮಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಗೋಶಾಲೆಯ ಪ್ರತಿನಿತ್ಯದ ಖರ್ಚಿಗೆ ನೀವೇನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅನಿಸಿದ್ರೆ ನಿಮ್ಮ ಕೈಲಾದಷ್ಟು ಡೊನೇಟ್ ಮಾಡ್ಬೋದು. ಇಲ್ಲೆಲ್ಲ ಸುತ್ತಾಡಿ ಹಶ್ವಾಗ್ತಿತ್ತು. ನೆಕ್ಸ್ಟ್ ನಾನು ಹೋಗಿದ್ದು ಇಲ್ಲಿರೋ ಕ್ಯಾಫೆಟೇರಿಯಾಗೆ. ಇಲ್ಲಿ ತಿನ್ನೋದಕ್ಕೆ ಒಳ್ಳೆ ಫುಡ್, ಐಸ್ ಕ್ರೀಮ್, ಕುಡಿಯೋದಕ್ಕೆ ಜ್ಯೂಸಸ್, ಮಿಲ್ಕ್ ಶೇಕ್ಸ್, ಕೂಲ್ ಡ್ರಿಂಕ್ಸ್, ಕಾಫಿ, ಟೀ ಎಲ್ಲನೂ ಸಿಗುತ್ತೆ. ಮೆನ್ಯೂ ನೋಡಿ ಮಸಾಲ ದೋಸೆ ಹಾಗೂ ಚಾಕ್ಲೇಟ್ ಮಿಲ್ಕ್ ಶೇಕ್ ಆರ್ಡರ್ ಮಾಡಿದೆ.
ಔಟ್ಡೋರ್ ಸೆಟಪ್ನಲ್ಲಿ ಕೂತು ಊಟ ಮಾಡೋ ಮಜಾನೇ ಬೇರೆ. ಸುತ್ತ ನೋಡ್ತಿದ್ರೆ ಒಳ್ಳೆ ವ್ಯೂ ಕಾಣುತ್ತೆ. ಇಲ್ಲಿ ನಿತ್ಯ ಅನ್ನದಾನ ಸೇವೆ ಇರುತ್ತೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅನ್ನೋ ಸಂಸ್ಥೆ ಇಲ್ಲಿನ ಖರ್ಚನ್ನು ನೋಡ್ಕೊಂಡು ಹೋಗ್ತಿದ್ದಾರೆ. ನಿಮಗೆ ಅನ್ನದಾನಕ್ಕೆ ಹೆಲ್ಪ್ ಆಗೋಕ್ಕೆ ಡೊನೇಷನ್ಸ್ ಮಾಡಬೇಕನ್ಸಿದ್ರೆ ಮಾಡ್ಬೋದು. ಈ ಪ್ಲೇಸ್ ತುಂಬ ಇಷ್ಟ ಆಗಿ ಸ್ಟೇ ಮಾಡಬೇಕು ಅಂದ್ಕೊಂಡ್ರೆ ರೂಮ್ಸ್ ಕೂಡ ಅವೈಲಬಲ್ ಇದೆ ಇಲ್ಲಿ. ನೆಕ್ಸ್ಟ್ ಇಲ್ಲಿನ ಇನ್ನೊಂದು ಅಟ್ರಾಕ್ಟಿವ್ ಸ್ಪಾಟ್ ಹತ್ರ ಹೋಗೋಣ ಬನ್ನಿ. ನೋಡಿದ್ರಲ್ಲ, ಇಲ್ಲಿ ಬೋಟಿಂಗ್ ಆ್ಯಂಡ್ ಕಯಾಕಿಂಗ್ ಆಪ್ಷನ್ ಇದೆ. ಬೋಟಿಂಗ್ಗೆ 400 ಚಾರ್ಜ್ ಮಾಡ್ತಾರೆ, ಕಯಾಕಿಂಗ್ಗೆ ಇಬ್ಬರು ಹೋಗ್ಬೋದು 200 ಚಾರ್ಜ್ ಮಾಡ್ತಾರೆ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಹಾಗೆ ಇಲ್ಲಿ ಬ್ಯೂಟಿಫುಲ್ ಆಗಿರೋ ಆಂಫಿ ಥಿಯೇಟರ್ ಕೂಡ ಇದೆ. ಇಲ್ಲಿ ಕೂಡ ಕೂತು ಟೈಮ್ ಸ್ಪೆಂಡ್ ಮಾಡ್ಬೋದು. ಪಾರ್ಕಿಂಗ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಬೈಕ್ ಮತ್ತು ಕಾರ್ಗೆ ಸಪ್ರೇಟ್ ಪಾರ್ಕಿಂಗ್ ಏರಿಯಾ ಇದೆ. ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ. ಈ ಪ್ಲೇಸ್ ಅಂತೂ ನಿಜಕ್ಕೂ ಒಂದು ಡಿಫ್ರೆಂಟ್ ವೈಬ್ ಕೊಡುತ್ತೆ. ಇದನ್ನು ಬರೀ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗಲ್ಲ. ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ರೇ ಈ ಪ್ಲೇಸ್ನ ವ್ಯಾಲ್ಯೂ ಗೊತ್ತಾಗೋದು. ಇದು ನನ್ನ ಒಪಿನಿಯನ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ರೆಡಿ ಈ ಪ್ಲೇಸ್ಗೆ ವಿಸಿಟ್ ಮಾಡಿದರೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿಯ ಕಾವ್ಯ.